मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में वीरांगना चन्नम्मा पाठ के बारे में आपको समझा रहा था। चन्नम्मा का जन्म किस वंश में हुई, चन्नम्मा के माता पिता का नाम क्या है और चन्नम्मा ने बचपन में कौन कौन सी कलाओं को सीखी, कौन कौन सी भाषाओं को सीखी आदि विषय के बारे में हम जान कर चुके थे। छात्रों, आज हम चन्नम्मा की शादी किसके साथ हुई और अंग्रेज़ों के साथ चन्नम्मा किस तरह लड़ने के लिए तैयार हुई आदि विषयों के बारे में आज हम जान करेंगे। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ವೀರಾಂಗನಾ ಚನ್ನಮ್ಮ ಪಾಠದ ಬಗ್ಗೆ ತಿಳ್ಕೊತಾ ಇದ್ವಿ. ನಾವು ಚನ್ನಮ್ಮಳ ಜನ್ಮ ಯಾವಾಗ ಆಯಿತು, ಯಾವ ವಂಶದಲ್ಲಾಯಿತು, ಕಿತ್ತೂರು ರಾಜ್ಯ ಯಾವ ಜಿಲ್ಲೆಯಲ್ಲಿದೆ, ಬಾಲ್ಯದಲ್ಲಿ ಚೆನ್ನಮ್ಮ ಯಾವ ಯಾವ ವಿದ್ಯೆಗಳನ್ನು ಕಲಿತರು, ಚೆನ್ನಮ್ಮಳ ತಂದೆ ತಾಯಿಯ ಹೆಸರೇನು, ಯಾವ ಯಾವ ಭಾಷೆಗಳನ್ನು ಚೆನ್ನಮ್ಮರವರು ಬಾಲ್ಯದಲ್ಲಿ ಕಲಿತರು ಮುಂತಾದಂತಹ ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮಳ ವಿವಾಹ ಯಾರ ಜೊತೆಯಲ್ಲಾಗುತ್ತೆ, ಕಿತ್ತೂರು ರಾಜ್ಯದಲ್ಲಿ ಚೆನ್ನಮ್ಮ ಯಾವ ಯಾವ ಕಷ್ಟಗಳನ್ನು ಅನುಭವಿಸ್ತಾಳೆ, ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಯಾವ ರೀತಿ ಚೆನ್ನಮ್ಮ ಸಿದ್ಧಳಾಗ್ತಾಳೆ ಮುಂತಾದಂಥ ವಿಷಯಗಳ ಬಗ್ಗೆ ನಾವು ಇವತ್ತು ತಿಳಿಯೋಣ. ಕಿತ್ತೂರು कर्नाटक राज्य के उत्तरी बेलगावी जिले में है. कित्तूर राज्य कर्नाटक राज्य के उत्तरी बेलगाव में है. बेलगाव जिले में है. ಕಿತ್ತೂರು ರಾಜ್ಯ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿದೆ. उन दिनों कित्तूर कर्नाटक राज्य के व्यापार का प्रसिद्ध केंद्र भी था. उन दिनों में कित्तूर राज्य चन्नम्मा के दिनों में कर्नाटक राज्य के व्यापार केंद्रों में कित्तूर भी एक था. कर्नाटक राज्य के प्रसिद्ध व्यापार केंद्रों में ಕಿತ್ತೂರು भी एक बना था. ಕಿತ್ತೂರು ರಾಜ್ಯ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿತ್ತು. ಕಿತ್ತೂರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ವ್ಯಾಪಾರಿ ಕೇಂದ್ರಗಳಲ್ಲಿ ಒಂದಾಗಿತ್ತು. ಪ್ರಸಿದ್ಧ ವ್ಯಾಪಾರ ಕೇಂದ್ರಗಳಲ್ಲಿ ಕಿತ್ತೂರು ರಾಜ್ಯವು ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿತ್ತು. देश विदेश को व्यापारी वहाँ के बाज़ारों में हीरे जवाहराते खरीदने के लिए आया करते थे. देश विदेश के व्यापारी लोग कित्तूर आते थे. कित्तूर क्यों आते थे? कित्तूर के बाज़ार में हीरे जवाहरातों को खरीदने के लिए आते थे. देश विदेश के लोग, व्यापार के लोग कित्तूर आते थे क्योंकि कित्तूर कर्नाटक राज्य के प्रसिद्ध व्यापार केंद्र में एक था. कित्तूर राज्य में एक प्रसिद्ध बाजार था. कित्तूर के बाजार में हीरे जवाहरातों को खरीदने के लिए देश विदेश के व्यापारी लोग यहाँ आया करते थे. ಕಿತ್ತೂರು ರಾಜ್ಯದ
ಒಂದು ಮಾರ್ಕೆಟಲ್ಲಿ ಮುತ್ತು, ರತ್ನ, ವಜ್ರ, ಹವಳಗಳನ್ನು ಕೊಂಡುಕೊಳ್ಳೋದಕ್ಕೆ ದೇಶ ವಿದೇಶದ ವ್ಯಾಪಾರಿಗಳು ಬರ್ತಾಯಿದ್ರು. ಕರ್ನಾಟಕ ರಾಜ್ಯದ ಪ್ರಸಿದ್ಧ ವ್ಯಾಪಾರಿ ಕೇಂದ್ರಗಳಲ್ಲಿ ಕಿತ್ತೂರು ರಾಜ್ಯವು ಒಂದಾಗಿತ್ತು. ಈ ಕಿತ್ತೂರು ರಾಜ್ಯಕ್ಕೆ ದೇಶ ವಿದೇಶಗಳಿಂದ ವ್ಯಾಪಾರಿಗಳು ಬರ್ತಾಯಿದ್ರು. ಕಿತ್ತೂರಿನ ಮಾರ್ಕೆಟಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಕೊಂಡುಕೊಳ್ಳೋದಕ್ಕೆ ಬರ್ತಾಯಿದ್ರು. ಅಂತಹ ಪ್ರಸಿದ್ಧ ವ್ಯಾಪಾರ ಕೇಂದ್ರ ಆಗಿತ್ತು ಕಿತ್ತೂರು. ಐಸೆ ಪ್ರಸಿದ್ಧ ರಾಜ್ಯಕ್ಕೆ ಪ್ರಜಾವತ್ಸಲ ರಾಜ ಮಲ್ಲ ಸರ್ಜಿತೆ. ಐಸೆ ಪ್ರಸಿದ್ಧ ವ್ಯಾಪಾರ ಕೇಂದ್ರಕ್ಕೆ, ऐसे अमीर राज्य के, समृद्ध राज्य के राजा था राजा मल्ल सर्जिता. वह ಪ್ರಜಾವತ್ಸಲ ರಾಜ था. ಇಂತಹ ಸಂಪತ್ಭರಿತವಾದಂತಹ ರಾಜ್ಯ ಆಗಿತ್ತು ಕಿತ್ತೂರು. ಇಲ್ಲಿನ ಮಾರ್ಕೆಟಲ್ಲಿ ಮುತ್ತು, ರತ್ನ, ವಜ್ರ, ಹವಳಗಳ ವ್ಯಾಪಾರ ನಡೀತಾ ಇತ್ತು. ದೇಶ ವಿದೇಶಗಳಿಂದ ವ್ಯಾಪಾರಿಗಳು ಈ ಅಮೂಲ್ಯವಾದಂತಹ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಬರ್ತಾ ಇದ್ದರು. ಕರ್ನಾಟಕ ರಾಜ್ಯದ ಪ್ರಸಿದ್ಧ ವ್ಯಾಪಾರ ಕೇಂದ್ರಗಳಲ್ಲಿ ಕಿತ್ತೂರು ಒಂದಾಗಿತ್ತು. ಅಷ್ಟೊಂದು ಶ್ರೀಮಂತ ಸಂಪದ್ಭರಿತವಾದಂತಹ ರಾಜ್ಯ ಆಗಿತ್ತು ಕಿತ್ತೂರು. ಈ ಸಂಪದ್ಭರಿತವಾದಂತಹ ರಾಜ್ಯದ ರಾಜ ಮಲ್ಲಸರ್ಜ. राजा मल्ल सर्जा. ये मल्ल सर्जा किस तरह का राजा था? राजा मल्ल सर्ज किस तरह का राजा था? ಪ್ರಜಾವತ್ಸಲ ರಾಜ था. ಈ ರಾಜ ಎಂತಹ ರಾಜ ಆಗಿದ್ದ? ಪ್ರಜೆಗಳ ಪಾಲಕನಾಗಿದ್ದ. ಪ್ರಜೆಗಳ ಯೋಗಕ್ಷೇಮವೇ ತನ್ನ ಯೋಗಕ್ಷೇಮ ಅಂತ ತಿಳ್ಕೊಂಡಿದ್ದ. ಅಂತಹ ಒಳ್ಳೆಯ ರಾಜ ಆಗಿದ್ದ ಮಲ್ಲ ಸರ್ಜ. चन्नम्मा के माता पिता ने बड़े हौसले से उनका विवाह राजा मल्ल सर्ज के साथ कर दिया. चन्नम्मा के माता पिता कौन थे? दूलप्प देसाई और पद्मावती. दूलप्प देसाई और पद्मावती ये दोनों दंपतियों ने चन्नम्मा का विवाह बड़े हौसले से, हौसला का मतलब आनंद से, बड़े हौसले से, हौसले का मतलब आनंद के साथ, खुशी के साथ चन्नम्मा का विवाह राजा मल्ल सर्ज के साथ कर दिया. ಹೀಗೆ ರಾಜ ಮಲ್ಲ ಸರ್ಜ ಕಿತ್ತೂರು ರಾಜ್ಯದ ರಾಜನಾಗಿದ್ದ. ಪ್ರಜೆಗಳ ಯೋಗಕ್ಷೇಮವೇ ತನ್ನ ಯೋಗಕ್ಷೇಮ ಅಂತ ತಿಳ್ಕೊಳ್ಳುವಂತಹ ಒಳ್ಳೆಯ ಪ್ರಜಾಪಾಲಕನಾಗಿದ್ದ. ಅಂತಹ ಕಿತ್ತೂರು ರಾಜ್ಯದ ರಾಜನ ಜೊತೆ, ರಾಜ ಮಲ್ಲನ ಸರ್ಜನ ಜೊತೆಯಲ್ಲಿ ತನ್ನ ಮಗಳ ವಿವಾಹವನ್ನು, ತನ್ನ ಮಗಳು ಚೆನ್ನಮ್ಮಾಳ ವಿವಾಹವನ್ನು ಮಾಡಿ ಮುಗಿಸಿದ್ರು ಸಂತೋಷದಿಂದ ದೂಲಪ್ಪ ದೇಸಾಯಿ ಮತ್ತು ಪದ್ಮಾವತಿ ದಂಪತಿಗಳು. ಚೆನ್ನಮ್ಮಾಳ ತಂದೆ ತಾಯಿ ದೂಲಪ್ಪ ದೇಸಾಯಿ ಮತ್ತು ಪದ್ಮಾವತಿಯವರು ಸಂತೋಷದಿಂದ, ಆನಂದದಿಂದ ಚೆನ್ನಮ್ಮಾಳ ವಿವಾಹವನ್ನು ಕಿತ್ತೂರು ರಾಜ್ಯದ ರಾಜ ಮಲ್ಲ ಸರ್ಜನ ಜೊತೆ ಮಾಡಿದ್ರು. ರಾಣಿ ಚೆನ್ನಮ್ಮ ಕಿತ್ತೂರ್ के राजमहल में सुख से रहने लगी. इस तरह रानी चन्नम्मा का विवाह कित्तूर के राजा मल्ल सर्ज के साथ हुआ. इस तरह अपने मैका छोड़कर कित्तूर चन्नम्मा अपने मैका छोड़कर ससुर के घर आई, राजमहल में आई, अपने पति के साथ राजमहल में आई. ಈ ರೀತಿ ಕಿತ್ತೂರು ಚೆನ್ನಮ್ಮ ಮದುವೆ ಆದಮೇಲೆ ತನ್ನ ತವರು ಮನೆಯನ್ನು ಬಿಟ್ಟು ಕಿತ್ತೂರು ರಾಜ್ಯದ ಅರಮನೆಗೆ ಬಂದಳು
ರಾಜ ಮಲ್ಲಸರ್ಜನ ಜೊತೆಯಲ್ಲಿ उनकी कोख से एक पुत्र रत्न का जन्म हुआ। उनकी कोख से, कोख का मतलब गर्भ, पेट, उनकी पेट से एक पुत्र रत्न का जन्म हुआ। उसका नाम था शिव बसवराज। चन्नम्मा की कोख से एक बेटा पैदा हुआ, उसका नाम था ಶಿವ ಬಸವರಾಜ್। ಹೀಗೆ ಚೆನ್ನಮ್ಮ ಮದುವೆಯಾಗಿ ತನ್ನ ಗಂಡನ ಮನೆಗೆ ಬಂದಮೇಲೆ, ಕಿತ್ತೂರು ರಾಜ್ಯದ ಅರಮನೆಗೆ ಬಂದಮೇಲೆ ಆಕೆಯ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟಿದ। ಆ ಮಗನ ಹೆಸರು ಶಿವಬಸವರಾಜ ಅಂತ। ಶಿವಬಸವರಾಜ ಎಂಬ ಮಗ ಹುಟ್ಟಿದ। लेकिन बचपन में ही उसकी मृत्यु हुई। ಆದರೆ ದುರದೃಷ್ಟವಶಾತ್ ಬಾಲ್ಯದಲ್ಲಿಯೇ ಆ ಮಗು ಸತ್ತೋಯಿತು। ಚೆನ್ನಮ್ಮಳ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಶಿವಬಸವರಾಜ್ ಎಂಬ ಮಗು ಬಾಲ್ಯದಲ್ಲಿಯೇ ಸತ್ತೋಯಿತು। राजा मल्लसर्ज की पहली पत्नी थी रुद्रम्मा। राजा मल्लसर्ज को दो पत्नियां थी। पहली पत्नी का नाम रुद्रम्मा, दूसरी पत्नी ಚೆನ್ನಮ್ಮ थी। ರಾಜ ಮಲ್ಲಸರ್ಜನಿಗೆ ಇಬ್ಬರು ಹೆಂಡತಿಯರಿದ್ದರು। ಮೊದಲನೇ ಹೆಂಡತಿ ಹೆಸರು ರುದ್ರಮ್ಮ, ಎರಡನೇ ಹೆಂಡತಿ, ಕಿರಿಯ ಹೆಂಡತಿ ಚೆನ್ನಮ್ಮಳಾಗಿತ್ತು। ಹೀಗಾಗಿ पूना के पटवर्धन ने मल्लसर्ज को चालाकी से बंदी बना लिया। पूना के पटवर्धन ने, पूना के पेशवे था पटवर्धन, उस पूना के पेशवे पटवर्धन ने कित्तूर के राजा मल्लसर्ज को चालाकी से, कुतंत्रता से बंदी बना लिया। उस बंदी खाने में ही राजा मल्लसर्ज की मृत्यु हो गई। ಹೀಗೆ ಚೆನ್ನಮ್ಮಳಿಗೆ ಮಗು ಆಯಿತು। ಆ ಮಗು ಬಾಲ್ಯದಲ್ಲಿಯೇ ಸತ್ತೋಯಿತು। ಚೆನ್ನಮ್ಮಳಿಗೆ ಇಬ್ಬರು ಹೆಂಡತಿರಿದ್ದರು। ಹಿರಿಯ ಹೆಂಡತಿ ರುದ್ರಮ್ಮ, ಕಿರಿಯ ಹೆಂಡತಿ ಚೆನ್ನಮ್ಮ। ಹೀಗೆ ಇರಬೇಕಾದ್ರೆ ಪೂನಾದ ಪೇಶ್ವೆ ಪಟವರ್ಧನ, ಪೂನಾದ ಪೇಶ್ವೆ ಪಟವರ್ಧನ ಎಂಬುವನು ಕುತಂತ್ರದಿಂದ, ಚಾಣಾಕ್ಷತನದಿಂದ ರಾಜ, ಕಿತ್ತೂರು ರಾಜ್ಯದ ರಾಜ ಮಲ್ಲಸರ್ಜನನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿ ಇಟ್ಟ। ಆ ಚಿಂತೆಯಲ್ಲಿಯೇ ಕಾರಾಗೃಹದಲ್ಲಿ ಇಟ್ಟ, ಆ ಕಾರಾಗೃಹದಲ್ಲಿಟ್ಟ ಅಂತಹ ದಿನದಿಂದ ರಾಜ ಮಲ್ಲಸರ್ಜನಿಗೆ ಮಾನಸಿಕ ಚಿಂತೆ ಉಂಟಾಯಿತು। ಆ ಕೊರಗಿ ಆ ಕಾರಾಗೃಹದಲ್ಲಿಯೇ ಕಿತ್ತೂರು ರಾಜ್ಯದ ರಾಜ ಮಲ್ಲಸರ್ಜ ಮರಣವನ್ನು ಹೊಂದಿದ। ಆ ಜೈಲಲ್ಲಿಯೇ ಸತ್ತೋದ। इस तरह छात्रों हम कित्तूर के बारे में, कित्तूर रानी चन्नम्मा का विवाह के बारे में, राजमहल में चन्नम्मा कैसी थी, इसके बारे में आज हम जान कर लिया। बाकी विचार नेक्स्ट क्लास में हम जान करेंगे। आपको धन्यवाद। थैंक यू।